ಖಜಾನೆ ಖಾಲಿ ಆಗ್ಬಿಟ್ಟದೆ, ಖಜಾನೆ ಖಾಲಿ ಆಗ್ಬಿಟ್ಟದೆ. ಆ ಯಡಿಯೂರಪ್ಪ ಪಾಪರ್ ಆಗ್ಬಿಟ್ಟದೆ. Paper government can spend so much money towards irrigation and towards water. ಸುಳ್ಳು ಹೇಳಿ ಅದು ಸತ್ಯಕ್ಕೆ ಹತ್ರ ಇರ್ಬೇಕಲ್ಲ. ಸುಳ್ಳು ಸತ್ಯಕ್ಕೆ ಹತ್ರ ಇರ್ಬೇಕಲ್ವ. ಸುಳ್ಳಿನ ಪ್ರಭಾವಗಳು, ಸುಳ್ಳಿನ ಪ್ರಮಾವಧಿ. ಆಮೇಲೆ ಸೋಷಿಯಲ್ ವೆಲ್ಫೇರ್ನಲ್ಲಿ ನಾವು ಇವತ್ತು ಕಾನೂನು ಮಾಡಿದ್ವಿ. ಯಾರು ಮಾಡಿದವರು ಕಾನೂನು? ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕಾಂಟ್ರಾಕ್ಟ್ ನಲ್ಲಿ ಮೀಸಲಾತಿ ಕೊಡಬೇಕು ಅಂತ ಯಾರು ಮಾಡಿದದು? ಇಟ್ ಈಸ್ ಅವರ್ ಗೌರ್ಮೆಂಟ್, ಅವರ್ ಪ್ರೀವಿಯಸ್ ಗೌರ್ಮೆಂಟ್ has done it. ಕಾನೂನು ಮಾಡಿರೋರು ಅದನ್ನ 50 ಲಕ್ಷಕ್ಕೆ ಮಾಡಿದ್ರು, ಅದನ್ನ 1 ಕೋಟಿ ಮಾಡಿದ್ರು. ಈ ಸಾರಿ 50 ಲಕ್ಷದಿಂದ 1 ಕೋಟಿವರೆಗೆ ಯಾವುದೇ EMD ಇಲ್ಲದೆ ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್, ಹಿಂದುಳಿದವರಿಗೆ ಕಾಂಟ್ರಾಕ್ಟ್ ಅಲ್ಲಿ ರಿಸರ್ವೇಶನ್ 1 ಕೋಟಿವರೆಗೆ. ಆಯ್ತಾ? ಆಮೇಲೆ SCP TSP ಆಕ್ಟ್ ಮಾಡಿದ್ರಲ್ಲ, 70 ತೆಗೆದಾಕ್ತದೆ. ಅವ್ರು ತೆಗೆದ್ರ ಅವರು 499ರಿಂದ 3 ವರ್ಷ 10 ತಿಂಗಳಿಂದಲೇ ಅಧಿಕಾರದಲ್ಲಿ ಬಿಜೆಪಿ ಯಾವ ತರ ಮಾಡಿದಾರ. ಆಮೇಲೆ SCP TSP ಆಕ್ಟ್ ಮಾಡಿದವರು ಯಾರು? ಇಟ್ ಈಸ್ ಕಾಂಗ್ರೆಸ್ ಗವರ್ಮೆಂಟ್, ಇಟ್ ಈಸ್ ಮೈ ಗವರ್ಮೆಂಟ್. ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾರಲ್ಲ, ದಲಿತರಿಗೆ ಪರಿಶಿಷ್ಟ ವರ್ಗದವರಿಗೆ ಅನ್ಯಾಯ ಆಯ್ತು ಅಂತ ಅವ್ರು ಮಾಡಿದಾರ? ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ SCP TSP ಆಕ್ಟ್ ಮಾಡಿದಾರ? ಕೇರಳದಲ್ಲಿ ಮಾಡಿದಾರ? ಅಥವಾ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಮಾಡಿದಾರ? ಮತ್ತೆ ಇವ್ರಿಗೆ ದಲಿತರ ಬಗ್ಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಬಗ್ಗೆ ಏನ್ ಕಾಳಜಿ ಇದೆ? ಆಮೇಲೆ ಇದು ಸುಳ್ಳು ಹೇಳ್ತಾರೆ, ಮೈನಾರಿಟೀಸ್ಗೆ ಹಿಂದುಳಿದವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಕಿತ್ತು ಉಸ್ಮಾನ್ ಕೊಟ್ಬಿಡ್ತಾರೆ. ಇದು ನರೇಂದ್ರ ಮೋದಿ ಅವರು ಹೇಳೋದು. ಹತ್ರ ಆದದ್ದು ಹೇಳ್ಬೇಕಲ್ಲ. 1994 ಇಸ್ವಿನಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ಕೊಟ್ಟು 4%. ಮೀಸಲಾತಿ ಹೆಂಗಿದೆ ಅಂತಂದ್ರೆ ಕರ್ನಾಟಕದಲ್ಲಿ ಪ್ರವರ್ಗ 1, ಪ್ರವರ್ಗ 2A 2B 3A 3B ಈ ತರ ಮೀಸಲಾತಿ ಇದೆ. ಪ್ರವರ್ಗ 1ಕ್ಕೆ 5% ಕೊಡ್ತಾರೆ. ಪ್ರವರ್ಗ 2Aಗೆ 15% ಕೊಡ್ತಾರೆ. ಪ್ರವರ್ಗ 2Bಗೆ 4% ಕೊಡ್ತಾರೆ. 3Aಗೆ ಅದರಲ್ಲಿ 3Aದಲ್ಲಿ 4%, 3B 5%. 3Aದಲ್ಲಿ ಇರುವ ಡಲರ್ ಫೆಸಿಲಿಟೀಸ್ ಬರ್ತಾರೆ. 3Bನಲ್ಲಿ ವಿದ್ಯಾರ್ಥಿ ಅಂಡ್ ಅದರ್ ಸಬ್ಜೆಕ್ಟ್ಸ್ ಬರ್ತವೆ, ಅವ್ರಿಗೆ 5%. ಎಕ್ಸೆಪ್ಟ್ ಬ್ರಾಹ್ಮಣರು ಒಂದು ಬನಿಯಾ ಬಿಟ್ರೆ ಬಾಕಿ ಎಲ್ಲರಿಗೂ ಮೀಸಲಾತಿ ಸಿಗ್ತದೆ ಕರ್ನಾಟಕದಲ್ಲಿ. 4% ಮೀಸಲಾತಿ ಮುಸಲ್ಮಾನರಿಗೆ 1994 ಇಸ್ವಿನಲ್ಲಿ ಕೊಟ್ಟದ್ದು. ಅದಕ್ಕೋಸ್ಕರನೇ 2B ಆಗಿರೋದು. 2B
ಅದು ಚಿನ್ನಪ್ಪರೆಡ್ಡಿ ಆಯೋಗದ ಶಿಫಾರಸಿನ ಮೇಲೆ ಕೊಟ್ಟಿದ್ದಾರೆ. ಸುಮಾರು 30 ವರ್ಷದಿಂದ ಜಾರಿನಲ್ಲಿ 30 ವರ್ಷದಿಂದ ಜಾರಿನಲ್ಲಿ. ಇದನ್ನ ಬಸವರಾಜ ಬೊಮ್ಮಾಯಿ ಒಕ್ಕಲಿಗರು ಮತ್ತು ಲಿಂಗಾಯತರು ಪ್ರತಿಭಟನೆ ಮಾಡಿದಾಗ ನಮಗೆ ಮೀಸಲಾತಿ ಮುಸಲ್ಮಾನರು ಕೊಟ್ಟಿದ್ದಂತ 4% ಅನ್ನ ರದ್ದು ಮಾಡಿಬಿಟ್ಟು 2% ಒಕ್ಕಲಿಗರಿಗೆ 2% ಲಿಂಗಾಯತರಿಗೆ ಮಾಡಿದ್ರು. ಇದರ ವಿರುದ್ಧ ಮುಸ್ಲಿಂ ಲೀಗ್ ಕೋರ್ಟ್ ಹೋದ್ರು. ಕೋರ್ಟ್ ಎಲ್ಲ ಡೆಫಿನೆಟ್ ಹಾಕಲು ಬಸವರಾಜ ಬೊಮ್ಮಾಯಿ ಸರ್ಕಾರ ಏನಂತ ಡೆಫಿನೆಟ್ ಹಾಕಲು ಅಂತಂದ್ರೆ, ನಾವು ಯಾವ ಕಾರಣಕ್ಕೂ ಯಥಾಸ್ಥಿತಿಯನ್ನ ಬದಲಾವಣೆ ಮಾಡಲ್ಲ. ಸ್ಟೇಟಸ್ ಕೋ ವಿಲ್ ಬಿ ಕಂಟಿನ್ಯೂ. ಯಾರು ಹೇಳಿರೋದು ಇದನ್ನ? ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಗೌರ್ಮೆಂಟ್. ಮತ್ತೆ ನರೇಂದ್ರ ಮೋದಿ ಈ ತರ ಸುಳ್ಳು ಹೇಳಬಹುದ? ಮುಸಲ್ಮಾನರಿಗೆ ಅನ್ಯಾಯ ಆಗಲ್ಲ, ಹಿಂದುಳಿದವರಿಗೆ ಎಲ್ಲ ಅನ್ಯಾಯ ಆಗಬೇಕು. 15% ಟ್ರೈನಲ್ಲಿದ್ದೇವೆ, ಒಬ್ಬರಲ್ಲಿ 5% ಇದ್ದೇವೆ, ಟ್ರೈನಲ್ಲಿ 4% ಇದ್ದೇವೆ, ಟ್ರೈನಲ್ಲಿ 5% ಇದ್ದೇವೆ. ಕಿತ್ಬಿಟ್ಟರು. ಸೊ ಇದು ಅಪ್ಪಟ ಸುಳ್ಳು, ಅಪ್ಪಟ ಸುಳ್ಳು. ಸ್ವಲ್ಪ ಜಾಸ್ತಿ ಹೇಳಿದ್ರು ಪರವಾಗಿಲ್ವಾ? ಯಾಕಂತಂದ್ರೆ ಎಲ್ಲ ಗೊತ್ತಿದೆ. 4% ಮುಸಲ್ಮಾನರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಇದೆ, ಉಳಿದವರಿಗೂ ಕೂಡ ಇದೆ. ನಾವು ಎಲ್ಲೂ ಕೂಡ ಕಿತ್ತುಕೊಟ್ಟಿರ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಆದರೆ ಬಿಜೆಪಿಯವರು ದೇಶದಿಂದ ಮುಸಲ್ಮಾನರಿಗೆ ಕೊಟ್ಟಿದ್ದಂತ 4% ಮೀಸಲಾತಿಯನ್ನ ರದ್ದು ಮಾಡಿದರು. ವಾಟ್ ಈಸ್ ಆರ್ಟಿಕಲ್ 15 and 16 ಏನ್ ಹೇಳ್ತದೆ? ಆರ್ಟಿಕಲ್ 15, 16 of the Indian Constitution ಏನ್ ಹೇಳ್ತದೆ? Those who are educationally and socially backward, they are entitled for the reservation. Those who are educationally, socially backward, they are entitled for the reservation. ಅದನ್ನು 16 ಆರ್ಟಿಕಲ್ 16 ಶಿಕ್ಷಣಕ್ಕೆ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯಿಂದ ಕೊಟ್ಟಿದ್ದಾರೆ ಅಲ್ವಾ? ಆರ್ಟಿಕಲ್ 16+4, ಆರ್ಟಿಕಲ್ 16+5 ಕೊಟ್ಟಿದ್ದಾರೆ. ಇಲ್ಲಿ ಇದು ವಿರುದ್ಧವಾಗಿ ಹೇಳಿದ್ರೆ ಏನಂತ ಕರಿಬೇಕು? ಇವರಿಗೆ ಕಾನ್ಸ್ಟಿಟ್ಯೂಷನ್ ಕೊಟ್ಟಿಲ್ಲ ಅಂತ ಕರಿಬೇಕಾ, ಅಥವಾ ಕಾನ್ಸ್ಟಿಟ್ಯೂಷನ್ ಓದ್ಕೊಂಡಿಲ್ಲ ಅಂತ ಕರಿಬೇಕಾ, ಅಥವಾ ಊರವರಿಗೆ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿಲ್ಲ ಅಂತ ಹೇಳ್ಬೇಕಾ? ನಾನು ಇದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡಕ್ ಹೋಗಲ್ಲ, ಇಷ್ಟು ಸಾಕು ಅಂತ ಅನ್ಸುತ್ತೆ. ಸೊ ಅದರಿಂದ ಹಿಂದುಳಿದವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಮುಸಲ್ಮಾನರಿಗೆ ಕಿತ್ತುಕೊಟ್ಟಿದ್ದಾರೆ ಅಂತಕ್ಕಂಥದ್ದು 100% ಸುಳ್ಳು. ಓಟ್ಗೋಸ್ಕರ ಏನೆಲ್ಲ ಹೇಳೋದಲ್ಲ ಜನರಿಗೆ, ಏನ್ ಬೇಕಾದ್ರೂ ಹೇಳಿ ಜನರಿಗೆ ಭಾವನಾತ್ಮಕವಾಗಿ ಅವರನ್ನ ರುಚಿಗೆಚ್ಚಿ ಓಟ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡೋದಲ್ಲ. ಆಮೇಲೆ 3 ವರ್ಷ 10 ತಿಂಗಳು ಅಧಿಕಾರದಲ್ಲಿದ್ರು. ಯಾವುದಾದ್ರೂ ಬದಲಾವಣೆ ಮಾಡಿದಾರ? ಏನಾದ್ರೂ ಬಡವರಿಗೆ ಕಾರ್ಯಕ್ರಮಗಳು ಮಾಡಿದಾರ? ನಾನು ಹಿಂದೆ 2013ರಿಂದ 2018 165 ಭರವಸೆಗಳಲ್ಲಿ
ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದಂತ ಪ್ರಣಾಳಿಕೆಯಲ್ಲಿ 158 ಭರವಸೆಗಳನ್ನು ಈಡೇರಿಸಿದೆ. ಇವರು 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ರು. ಎಷ್ಟು ಭರವಸೆ?